ಎಲ್ರಿಗೂ ನಮಸ್ಕಾರ. ಇದು ಒಂದು ಸಿನಿಮಾ ಇಷ್ಟು ವರ್ಷ ಆದ್ರೂ ಒಂದು ಒಳ್ಳೆ ಕತೆ ಸಿಕ್ಕಿದ್ದಕ್ಕೆ ಪ್ರೇಮ್ ಸರ್ ಕಾರಣ. ಪ್ರೇಮ್ ಸರ್ ತುಂಬಾ ಥ್ಯಾಂಕ್ಸ್. ಆಮೇಲೆ ಒಳ್ಳೆ ಅಂದ್ರೆ ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಬರೋದಕ್ಕೆ ನಮ್ಮ ಪ್ರೊಡ್ಯೂಸರ್ ಕೆವಿನ್ ಸರ್ ಕಾರಣ. ಆಮೇಲೆ ನನ್ನ ಬ್ಯಾಕ್ ಎಂಡ್ ಅಲ್ಲಿ ನನ್ನ ಟೆಕ್ನಿಷಿಯನ್ಸ್, ನನ್ನ ಡೈರೆಕ್ಟರ್ ಟೀಮ್ ಮತ್ತೆ DOP ಟೀಮ್, ನನ್ನ ಲೈಟ್ ಹುಡುಗರು, ನಮ್ಮ ಆರ್ಟ್ ಡೈರೆಕ್ಟರ್, ಆರ್ಟ್ ಅಪಾಯಿಂಟ್ಮೆಂಟ್ ಹುಡುಗರು ಎಲ್ಲರ ಸಪೋರ್ಟ್ ಇದೆ. ಅರ್ಜುನ್ ಸರ್ ಥ್ಯಾಂಕ್ ಯು, ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ ಸಿನಿಮಾ, ನೋಡಿ ಹಾರೈಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಡೈಲಾಗ್ ರೈಟರ್ ಕ್ರಾಂತಿ ಅವರೇ ದಯವಿಟ್ಟು ಮಾತಾಡಿ. ಕೇಳಿ, ತುಂಬಾ ದೊಡ್ಡ ಜರ್ನಿ, ತುಂಬಾ ಕಷ್ಟಪಟ್ಟಿರೋದು ಪ್ರೇಮ್ ಸರ್. ಯಾಕಂದ್ರೆ ಅದು ಪ್ರತಿ ಸಲನೂ ಪ್ರತಿ ಫ್ರೇಮಲ್ಲೂ ನಿಮಗೆ ಕಾಣುತ್ತೆ. ಈ ಜರ್ನಿ ಬಗ್ಗೆ ಹೇಳ್ಬೇಕಾದ್ರೆ ಮೊದಲನೇ ಥ್ಯಾಂಕ್ಸು ನಮ್ಮ ಪ್ರೊಡ್ಯೂಸರ್ ಕೆವಿನ್ ಸರ್ಗೆ ಹೇಳ್ಬೇಕು. ಯಾಕಂದ್ರೆ ಜೇಬಲ್ ಮನಿ ಇದ್ರೆ ಜಾತಕದಲ್ಲಿ ಶನಿ ಇದ್ರೆ ಬಾಗರು ಕುತ್ಕೊಂಡು ಮಾತಾಡೋಣ ಅಷ್ಟು ಧೈರ್ಯ ಇರುತ್ತಂತೆ. ಅಂತ ದೊಡ್ಡ 3 ವರ್ಷ ಅಂತ ದೊಡ್ಡ ಧೈರ್ಯ ಕೊಟ್ಟು ಕಾಪಾಡಿದ್ದು ಕೆವಿನ್ ಸರ್. ಥ್ಯಾಂಕ್ ಯು ಕೆವಿನ್ ಸರ್. ಆಮೇಲೆ ಜನಿಯಾಜಿ ಸಂಗೀತದಲ್ಲಿರೋದು 7 ಸ್ವರ ಹಿಡ್ಕೊಂಡು 6 ಸಾಂಗು ಇಟ್ಕೊಡೋ ತಮಾಷೆ ವಿಷಯ ಅಲ್ಲ ಜಿ. ಥ್ಯಾಂಕ್ ಯು ಜಿ. ಎಷ್ಟು ರೇಷ್ಮಾ ಮೇಡಮ್, ಕನ್ನಡ ಇಂಡಸ್ಟ್ರಿ ರಾಯಿಂದ ಬರೋರೆಲ್ಲ ರಾರಾಜಿಸ್ಬಿಟ್ಟಾರೆ ಮೇಡಮ್. ನೀವು ರಾರಾಜಿಸ್ಲಿ ಕೇಡಿಯಿಂದ ಅಂತ ಕೇಳ್ಕೊತೀನಿ. ನಿಮ್ ಎನರ್ಜಿಕ್ ಫ್ಯಾನ್ ನಾನು. ನೆಕ್ಸ್ಟ್ ಧ್ರುವ ಸರ್ ಅಂತ ಶುರುವಾಗಿ ಜರ್ನಿ ಇವತ್ತು ಅಣ್ಣ ಭಯ್ಯ ಅಂತ ಕೂಗೋವರೆಗೂ ಅವರಷ್ಟು ಆತ್ಮೀಯತೆಯಾಗಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ಮೊದಲನೇ ಥ್ಯಾಂಕ್ಸ್ ಭಯ್ಯ. ಪ್ರತಿ ಡೈಲಾಗು ನೀವು ಹೇಳುವಾಗ ಬರ್ದೋರಿಗೆ ಖುಷಿ ಆಗುತ್ತೆ. ಅದು ತುಂಬಾ ದೊಡ್ಡ ವಿಚಾರ. ಅದು ಒಬ್ಬ ರೈಟರ್ ಆಗಿ, ಆಮೇಲೆ ನಿಮ್ ಫ್ಯಾನ್ಸ್ ಆಗ್ಲಿ, ನೀವು ಕೊಟ್ಟಿರೋ ಪ್ರೀತಿ ಆಗ್ಲಿ, ಅದನ್ನ ಯಾವತ್ತೂ ಮರೆಯಲ್ಲ ನಾನು. ಅದಕ್ಕೆ ಬೇರೆ ತರ ಒಂದು ಥ್ಯಾಂಕ್ಸ್ ಭಯ್ಯ. ನೆಕ್ಸ್ಟ್ ರಮೇಶ್ ಸರ್ ಹೀರೋ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್, ನೀವು ಪ್ರತಿ ಸಲ ಆಕ್ಟ್ ಮಾಡುವಾಗ್ಲೂ ಎಲ್ಲಿ ಬ್ರೆತ್ ತಗತ್ತೀರಾ ಅಂತ ವೆಯ್ಟ್ ಮಾಡ್ತಿದ್ದೆ ನಾನು. ಒಂದು ರಂಗಭೂಮಿಲಿ ಒಂದು ಮಾತು ಹೇಳ್ತಾರೆ, ಎಲ್ಲಿ ಡೈಲಾಗ್ ತಗೋಬೇಕು ಅನ್ನೋನಲ್ಲ, ಎಲ್ಲಿ ಉಸಿರು ತಗೋಬೇಕು ಅಂತ ಗೊತ್ತಿರೋ ಅನ್ನೋ ನಟ ಅಂತ. ಅದು ನಾನು ತುಂಬಾ ಕಲಿತೆ ಸರ್ ನಿಮ್ಮಿಂದ. ಹೇಗೆ ಬರೆಯೋ ಟೈಮಿಂಗ್ ಆಗಿರ್ಬೋದು ಅದೆಲ್ಲ. ಹಾಗೆ ನಮ್ಮ ಬಾಸ್ ಪ್ರೇಮ್ ಸರ್, ಸ್ವಲ್ಪ ಟೈಮ್ ತಗೋತೀನಿ. ಇದಕ್ಕೂ ಮುಂಚೆ ಅವರು ಏಕಲವ್ಯ ಡೈರೆಕ್ಟ್ರು, ಆದ್ರೆ ಅದಕ್ಕೂ ಮುಂಚೆಯಿಂದನೂ ನನ್ನಂತ 1000 ಜನಕ್ಕೆ ದ್ರೋಣಾಚಾರ್ಯ ಅವರು. ಥ್ಯಾಂಕ್ ಯು ಬಾಸ್. ಇಂಥ ದೊಡ್ಡ ಜರ್ನಿಲಿ 3 ವರ್ಷದ ಹಿಂದೆ ಮಗ ನನ್ನ ಸಿನಿಮಾ ರೈಟರ್ ಕಣೋ ನೀನು ಅಂತ ನೀವು ಡಿಸೈಡ್ ಮಾಡಿಲ್ಲ ಅಂದ್ರೆ ಇವತ್ತು ಈ ಜಾಗದಲ್ಲಿ ನಾನು ಇರ್ತಿರ್ಲಿಲ್ಲ. ಅದಕ್ಕೆ ತುಂಬಾ ಚಿರಋಣಿ. ಪ್ರತಿ ಸಲನು ಯಾವುದೇ ಸೀನ್ ಬರೋದ್ರು, ಇಲ್ಲ ಗುರು ನೀನ್ ಕ್ಯಾಲಿಬರ್ ಬೇರೆ, ಬರೆಯೋ ಮಗ ನೀನು ಬರೀತಲ್ಲ ಅಂತ ಅಂದ್ಬಿಟ್ಟು ನೀವೊಂದು ಮಾತು ಹೇಳಿದ್ರಿ. ತುಂಬಾ ಡೈಲಾಗ್ಸ್ ತುಂಬಾ ಸೀನ್ಸ್ ಹೋದಾಗ ಬೇಸಿಕಲಿ ನಾನು ಜೋಗಿ ಮಗ, ನಾನು ಬೇಡ್ತಾ ಇರ್ತೀನಿ, ಕೊಡ್ತಾ ಇರಬೇಕು ಅಂತ ಅಂದ್ಬಿಟ್ಟು ಆ ಋಣಕ್ಕೆ ರಕ್ಕಸಪ್ರದೊಳಲ್ಲಿ ನಾನೊಂದು ಸಾಂಗ್ ಬರ್ದಿದೆ. ಸಾಂಗ್ ಅಲ್ಲಿ ನಿಮ್ಗೋಸ್ಕರ ಒಂದು ಲೈನ್ ಬರ್ದಿದೆ, ಕೈಯ ಚಾಚಿದ ಜೋಗಿ ನಿಂತು ನಿನಗೆ ತಲೆ ಬಾಗಿ ಅಂತ. ಆ ಋಣ ಯಾವತ್ತು ಇರುತ್ತೆ ಬಾಸ್. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ರಕ್ಕಸಪ್ರದ ಸ್ಟೇಜ್ ಮೇಲೆ ಒಂದು ಮಾತು ಹೇಳಿದೆ, ಪ್ರೇಮ್ ಸರ್ ಹತ್ರ ಕೆಲಸ ಮಾಡೋ ಹುಡುಗರು ಅಂದ್ರೆ ಮನೆ ಮಕ್ಕಳು ಅಂತ. ಆ ಪ್ರೀತಿಗೆ ಮತ್ತೊಂದು ಕಾರಣ ರಕ್ಷಿತಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಪ್ರತಿ ಸಲ ನಮ್ಮನ್ನೆಲ್ಲ ಮನೆ ಮಕ್ಕಳು ತರ ಬೈದಿದ್ದೀರಾ, ಪ್ರೀತಿಸಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸುಪ್ರೀ ಸರ್, ಒಂದ್ ಮಾತಿದೆ ನಮ್ಮ ಹಳ್ಳಿ ಕಡೆ ಹೇಳ್ತಾರೆ, ಅದನ್ನ ಒಂದು ತಾಮ್ರದ ನಾಣ್ಯ ಕೂಡ ತಾಯಿ ಮಕ್ಕಳನ್ನ ದೂರ ಮಾಡ್ಬಿಡ್ತು ಅಂತ. ಅಂತರಲ್ಲಿ ಇಷ್ಟು ದೊಡ್ಡ ಬಜೆಟ್ ಇರೋ ಸಿನಿಮಾನ ಯಾರಿಗೂ ಮನಸ್ತಾಪ ಬರದೇ ಇರೋ ತರ ಇಲ್ಲಿವರೆಗೂ ತಗೊಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ಜರ್ನಿಲಿ ಮತ್ತೊಂದು ತುಂಬಾ ದೊಡ್ಡ ಭಾಗ ಅಂತಾರೆ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಅಯ್ಯಪ್ಪ ಸರ್ ಆಗಿರ್ಬೋದು, ನಮ್ಮ ಬಾಬು ಸರ್, ಭರತ್ ಅವರು, ವಿಕಾಸ್ ಅವರು, ದೇವು, ತುಂಬಾ ಜನ ಇದ್ದಾರೆ, ಶಿವು ಇದ್ದಾರೆ, ತುಂಬಾ ಜನ. ಪ್ರತಿಯೊಬ್ಬ ಹುಡುಗರಿಗೂ ಕೂಡ ಡೈರೆಕ್ಟರ್ ಆಗುವಂತ ಕ್ಯಾಲಿಬರ್ ಇದೆ. ಅದನ್ನ ಆ ಗರ್ಡಿನ ಆತರ ರೆಡಿ ಮಾಡೋದು ಪ್ರೇಮ್ ಸರ್. ಥ್ಯಾಂಕ್ ಯು ಬಸ್. ಅಷ್ಟೇ ಡೈರೆಕ್ಟರ್ಗಳನ್ನ ರಕ್ಕಸಪ್ರದೋಳ್ ಸಿನಿಮಾದ ಲಿರಿಕ್ ರೈಟರ್ ಮಾಡಿದ್ದೀರಾ. ಇವತ್ತು ನಾನು ಬೇರೆ ಸಿನಿಮಾಗಳನ್ನ ಬರೀತಾ ಇದ್ದನ್ನ ಪ್ಯಾನ್ ಇಂಡಿಯಾ ರೈಟರ್ ಮಾಡಿದ್ದೀರಾ. ಪ್ರೇಮ್ ಸರ್ ಗರಡಿಯಲ್ಲಿ ಮಾಸ್ ಡೈಲಾಗ್ ರೈಟರ್ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ಪೋಸ್ಟ್ ಬಂದಾಗ ನಿಜವಾಗ್ಲೂ ಇದು ನನ್ ಜರ್ನಿನ ಅಂತ ಆಶ್ಚರ್ಯ ಆಗುತ್ತೆ. ಅದು ಕಂಪ್ಲೀಟ್ಲಿ ಥ್ಯಾಂಕ್ ಯು ಸೋ ಮಚ್ ಬಾಸ್. ನೆಕ್ಸ್ಟ್ ಟೈಮ್ ನಾನು ಆಂಕರಿಂಗ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಡೈಲಾಗ್ ಬರೆಸ್ಕೊಂಡು ಬರ್ತೀನಿ ದಯವಿಟ್ಟು. ಅಷ್ಟು ಚೆನ್ನಾಗಿ ಮಾತಾಡಿದ್ರು ಕ್ರಾಂತಿ ಅವರಿಗೆ ದಯವಿಟ್ಟು ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್ ಕ್ರಾಂತಿ ಅವರೇ. ಮಂಜುನಾಥ್ ಅವರೇ, ಶಿವ ಅಣ್ಣ ತಮ್ಮದಂತಹ ಬ್ಯೂಟಿಫುಲ್ ಲಿರಿಕ್ಸ್ ಅನ್ನ ಬರೆದಿದ್ದೀರಾ. ನಿಮಗೆ ಎಷ್ಟು ಸ್ಪೆಷಲ್ ಕೇಳಿ. ತುಂಬಾ ಖುಷಿ ಆಗುತ್ತೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ನನಗೆ ಈ ತರ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಎಲ್ಲ ಬಂದಿರೋ ಪತ್ರಕರ್ತರವ್ರಿಗೆ, ಮೀಡಿಯಾದವ್ರಿಗೆಲ್ಲರಿಗೂ ನಮಸ್ಕಾರ. ಈ ತರದೊಂದು ದೊಡ್ಡ ಸಿನಿಮಾಲಿ ಒಂದು ಲಿರಿಕ್ ಬರೆಯೋಕೆ, ಕೋಡ್ ಹೇಳೋಕೆ, ಕೆಲಸ ಮಾಡೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರೇಮ್ ಸರ್. ಚೆನ್ನಾಗಿ ಕೆಲಸ ಮಾಡಿದೀವಿ ಅನ್ಸುತ್ತೆ. ಔಟ್ಪುಟ್ ನೀವೇ ನೋಡಿದ್ದೀರಾ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದೇ ತಿಂಗಳು 30ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲರೂ ದಯವಿಟ್ಟು ನೋಡಬೇಕು ಅಂತ ಹೇಳ್ತೀನಿ.
ಮುಗಿಸ್ಬಿಟ್ರಾ? ಥ್ಯಾಂಕ್ ಯು ಸೋ ಮಚ್ ಸರ್. ಶಿವ ನಿಮ್ಮ ಹುಕ್ ಸ್ಟೆಪ್ಗಳಿಗೆ ಖಂಡಿತ ನಾವೆಲ್ಲರೂ ಫ್ಯಾನ್ಸ್. ಭಜರಂಗಿ ಮೋಹನ್ ಸರ್, ಓವರ್ ಟು ಯು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಥ್ಯಾಂಕ್ಸ್ ಪ್ರೇಮ್ ಸರ್ಗೆ, ಯಾಕೆಂದ್ರೆ ನನ್ನ ನಂಬಿ ಈ ಒಂದು ಸಾಂಗ್ ಕೊಟ್ಟರು, ಶಿವ ಸಾಂಗ್ನ. ಯಾಕೆಂದ್ರೆ ಅವ್ರ ಹತ್ರ ನಾನು ತುಂಬಾ ಕಲ್ತಿರೋದಿದೆ. ಡಾನ್ಸ್ ಏನ್ ಬೇಕಾದ್ರೂ ಮಾಡ್ಬೋದು ಡಾನ್ಸು, ಬಟ್ ಕಥೆನ ಅಳವಡಿಸ್ಕೊಂಡು ಡಾನ್ಸ್ ಮಾಡೋದು ನಮ್ಮ ಪ್ರೇಮ್ ಸರ್ ಹತ್ರನೇ. ಯಾಕೆಂದ್ರೆ ಹಿಂದೆ ಏಕಲವ್ಯ 2 ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದೆ. ಅವಾಗಲೇ ನಾನು ಅವ್ರ ಹತ್ರ ಸ್ವಲ್ಪ ಕಲ್ತ್ಕೊಂಡೆ. ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಿದ್ದೆ ನಾಗೇಶ್ ಸರ್ ಜೊತೆ, ಅವ್ರ ಜೊತೆ ಎಲ್ಲ. ಬಟ್ ಪ್ರೇಮ್ ಸರ್ ಇಂದ ಆ ಒಂದು ಕೆಲಸ ಕಲ್ತ್ಕೊಂಡೆ. ಥ್ಯಾಂಕ್ ಯು ಪ್ರೇಮ್ ಸರ್. ಮತ್ತೆ ನಮ್ಮ ಕಲೆ ಹೀಗಿದೆ ಅಂತ ತೋರಿಸೋದ್ರಿಗೆ ರಕ್ಷಿತಾ ಮೇಡಮ್ದು ತುಂಬಾನೇ ಅಳವಡಿಕೆ ಇದೆ. ಯಾಕೆಂದ್ರೆ ಪ್ರತಿ ಸರಿನೂ ಒಂದಾಗ ಮೌನ ಮಾಡ್ತಾನೆ. ಇವಾಗ ಅಲ್ಲಿ ಕೂತಿದಾಗಲೂ ಗುರ್ತಿಸ್ತಾರೆ. ಥ್ಯಾಂಕ್ ಯು ರಕ್ಷಿತಾ ಮೇಡಮ್. ನಿಮ್ಮ ಪ್ರೀತಿ ಯಾವಾಗಲೂ ಸದಾ ನನ್ನ ಮೇಲೆ ಹೀಗೆ ಇರಲಿ. ಹಾಗೆ ನಮ್ಮ ಧ್ರುವ ಸರ್ ಅದ್ದೂರಿಯಿಂದನೂ ನನ್ನ ಬಿಟ್ಟಿಲ್ಲ. ಇವತ್ತರೆಗೂ ಡ್ಯಾನ್ಸ್ ಅಂದ್ರೆ ತುಂಬಾ ಏನ್ ಟ್ರೈಲರ್ ಅಲ್ಲಿ ನೋಡಿದ್ರಿ ಅದೇ ಡೆಡಿಕೇಟ್ ಡ್ಯಾನ್ಸ್ ಅಲ್ಲಿ ಕೂಡ ಇರುತ್ತೆ. ಬರೋವರೆಗೂ ಬಿಡಲ್ಲ. 101 ಸರಿ ಮಾಡಿದ್ರು ಮಾಡಿಸ್ತಾನೆ ಇರ್ತಾರೆ. ತುಂಬಾ ಥ್ಯಾಂಕ್ಸ್ ಸರ್ ಧ್ರುವ ಸರ್. ಹಾಗೆ ರೇಷ್ಮಾ ಅವರು ಕೂಡ. ನೀವಿಬ್ರು ಚೆನ್ನಾಗಿ ಮಾಡಿದಕ್ಕೆ ನಮಗೆ ಹೆಸರು ಸರ್. ಒಬ್ಬ ಟೆಕ್ನಿಷಿಯನ್ ಬೆಳೆಯೋದೇ ನಿಮ್ಮಿಂದಾನೆ ಸರ್. ಹಾಗೆ ನಮ್ಮ ವೆಂಕಟ್ ಸರ್ಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸುಪ್ರೀತ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಫಸ್ಟ್ ಹೋಗಿ ಈ ಸಾಂಗ್ ಕೇಳಿದಾಗ 100 ಜನ ಸಾಕಂದ್ರು. ಇಲ್ಲ ಸರ್, 500 ಜನ ಅಂದೆ. ಹಂಗೆ ಆಗ್ತಾ 1000 ಡ್ಯಾನ್ಸರ್ಸ್ ವರ್ಗೂ ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ತರ 1000 ಡ್ಯಾನ್ಸಸ್ ಹಾಕಿ ಮಾಡಿರುವಂತ ಸಾಂಗು ಶಿವ ಸಾಂಗು. ತುಂಬಾ ಥ್ಯಾಂಕ್ಸ್. ಹಾಗೆ ನಮ್ಮ ರಮೇಶ್ ಸರ್ ಇದ್ದಾರೆ, ಅವರು ಅಷ್ಟೇ ತುಂಬಾನೇ ಪ್ರೋತ್ಸಾಹ ಮಾಡ್ತಾರೆ. ನಾನು ಸಾಂಗ್ ಬರೀತಿದ್ದಾಗ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ದತ್ತಣ್ಣ ಸರ್, ನಿಮ್ಮ ಆಶೀರ್ವಾದ ಎಲ್ರಿಗೂ ಹೀಗೆ ಇರಲಿ. 30th ರೆಡಿ ಕೇಳಿ, ಎಲ್ರು ಬಂದು ನೋಡಿ. ಜಯ ಆಂಜನೇಯ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್.